ಗಜೇಂದ್ರಗಡ ಪಟ್ಟಣದಲ್ಲಿ ಫೆಬ್ರವರಿ 14ರಂದು ನಡೆಯಲಿರುವ ಅದ್ಧೂರಿ ಹಿಂದೂ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷ ರವಿ ಶೀಂಗ್ರಿ ಮಾತನಾಡಿ, ಗಜೇಂದ್ರಗಡ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಹಕಾರದೊಂದಿಗೆ ಸನಾತನ ಧರ್ಮದ ಆಚಾರ ವಿಚಾರಗಳ ಉಳಿವು ಮತ್ತು ಬೆಳವಣಿಗೆಯ ಉದ್ದೇಶದಿಂದ ಈ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬಂಟಿಂಗ್ಸ್ ಅಥವಾ ಬ್ಯಾನರ್ ಅಥವಾ ಇನ್ನೊಂದು ಹಾಕಿ ಅಥವಾ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಅವಾಗಲ್ಲೂ ಹಾಕಿದ್ರೂ ಸಹ ಕೊಟ್ಟ ಕಡೆಗೆ ಪತ್ರ ಬುನಾದಿ ಎಲ್ಲರಿಗೂ ತಲುಪಿಸುವ ವ್ಯವಸ್ಥೆ ಅಂದ್ರೆ ಪತ್ರಕರ್ತರು, ಪತ್ರಿಕೋದ್ಯಮ, ಇದರಲ್ಲಿ ಟಿವಿ ಮಾಧ್ಯಮ ಬಂತು ಅಥವಾ ಪೇಪರ್ಗಳು ಬಂತು, ಎಲ್ಲವೂ ಬಂತು. ಅದಕ್ಕೆ ಇವತ್ತ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸನಾತನ ಧರ್ಮ ಸರ್ವಧರ್ಮಗಳ ಸಂಕೇತ, ಸರ್ವವನ್ನ ತನ್ನದೇ ಹಾದಿಯಲ್ಲಿ ಒಗ್ಗೂಡಿಸುವಂತಹ ಕಾರ್ಯಕ್ರಮ. ಆಗ ನಮ್ಮ ಸಂತೋಷ ಹೇಳಿದ್ರು, ಇವತ್ತ RSSಗೆ 100 ವರ್ಷ ಶತಾಬ್ದಿ ಕಾರ್ಯಕ್ರಮ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಕಾರಣ ಆ ಸಂಘದ ಶತಾಬ್ದಿಯ ಜೊತೆಗೆ ನಮ್ಮೆಲ್ಲರ ಸರ್ವ ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕಾರ್ಯಕ್ರಮ. ಅದು ಒಂದಲ್ಲೇ ಹಿಂದೂ ಸಮಾಜದ ಉತ್ಸವ, ಹಿಂದೂಗಳನ್ನ ಒಂದರಲ್ಲಿ ಕೂಡಿಸುವಂತಹ ಉತ್ಸವವನ್ನು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಇವತ್ತ ಹಿಂದೂ ಸಮ್ಮೇಳನ ದೇಶಾದ್ಯಂತ, ರಾಜ್ಯಾದ್ಯಂತ ಅದೇ ರೀತಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಬೇರೆ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆದ್ರೆ ಇಲ್ಲಿ ವ್ಯವಸ್ಥೆ ವೃತ್ತದಲ್ಲಿ ಏನಾಗ್ತದೆ, ಏನು ಆಗ್ಲಿಕ್ಕಂತದ, ಮುಂದೆ ಏನಾಗ್ತದೆ ಅನ್ನೋದನ್ನ ತಮ್ಮ ಕಡೆಯಿಂದ ಹೋದ್ರೆ ಮಾತ್ರ ಜನರಿಗೆ ಮನದಟ್ಟಾಗುವಂತಹ ವಿಷಯಗಳು ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮೆಲ್ಲ ಏನು ನಮ್ಮ ಅಧ್ಯಕ್ಷರಿಂದ ಹಿಡಿದು ಸೇರಿರ್ತಕ್ಕಂಥ ಹಿಂದೂ ಸಮಾಜ ಸರ್ವರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಮ್ದಲ್ಲ, ನಿಮ್ಮದು. ಈ ಸರ್ವ ಸಮ್ಮೇಳನ, ಹಿಂದೂ ಸಮ್ಮೇಳನ ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ. ಅದಕ್ಕೆ ಬೆಕ್ಕಿಸುವ ಹತ್ತಿಸುವ ಕಾರ್ಯಕ್ರಮ ಎಂದು ಹಿಡಿದು ಎಲ್ಲ ತನಕರು ಕಟ್ಟ ಕಡೆ ಹಳ್ಳಿಯ ಗ್ರಾಮಗಳಿಗೆ ವಿಷಯ ಮುಟ್ಟಿ ನಮ್ಮ ಎಲ್ಲ ಹಿಂದೂಗಳು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸುತ್ತದೆ. ತಮ್ಮ ಕಡೆಯಿಂದ ಒಂದು ಆಮಂತ್ರಣ ಹೋಗಿ ಅಂತ ಇವತ್ತು ಆ ಒಂದು ಪ್ರೆಸ್ಮೀಟ್ನಲ್ಲಿ ನಾವು ಕರೆದಿದ್ದೀವಿ. ಅದಕ್ಕೆ ನಾನು ಬಹಳ ಮಾತನಾಡೋದಿಲ್ಲ. ವಿಷಯಗಳು ಸಂಕ್ಷಿಪ್ತ ಆದರೂ ಸಣ್ಣದಾದರೂ ಕಾರ್ಯಕ್ರಮ ಬಹುಭಾಗವಾಗಿರ್ತಕ್ಕಂಥದ್ದು. ಅದಕ್ಕಾಗಲೇ ನಮ್ಮ ಕಾಂತಣ್ಣ ಹೇಳ್ತಾ ಇದ್ರು, ಕಾರ್ಯಕ್ರಮ ಏನ್ ವಿಶೇಷ ಕಾರ್ಯಕ್ರಮ ಅಂತ ಕೇಳಿದ್ರೆ
ಇರ್ತಕ್ಕಂಥ 13ನೇ ತಾರೀಕು ಬೃಹತ್ತಾಗಿ ಅವತ್ತ ಒಂದು ಬೈಕ್ ರ್ಯಾಲಿ. ಯಾಕೆ ಬೈಕ್ ರ್ಯಾಲಿ ಅಂತ ಇವತ್ತಿನ ಗೊತ್ತಿರುವಂಥದ್ದು. ಯುವಕರ ಒಂದು ಶಕ್ತಿಯನ್ನು ಒಗ್ಗೂಡಿಸಬೇಕಂತ ಬೈಕ್ ರ್ಯಾಲಿ ಎಲ್ಲರಿಗೂ ಬೇಕಾಗಬೇಕಂತ, ಅದಕ್ಕೆ ಅದರಿಂದ ಒಂದು ಮತ್ತೊಂದು ಸಂದೇಶ ಹೋಗಲಿ ಅಂತ ಹೇಳಿ ಹೆಚ್ಚು ಬೈಕರಾದ್ರು ತಾಯಿ ಜಗದಂಬ ಆಶೀರ್ವಾದದಿಂದ ಜಗದಂಬ ಗುಡಿಯಿಂದ ಪ್ರಾರಂಭ ಆಗಿ ಅನೇಕ ಈ ಸರ್ಕಲ್ಗಳಲ್ಲಿ ಬಂದು ಅವತ್ತ ಒಂದು ವಿಶೇಷ ಕಾರ್ಯಕ್ರಮ ಆಗ್ತದೆ. ಅದು ಒಂದು ಕಾರ್ಯಕ್ರಮ 13ನೇ ತಾರೀಕಿನ. ಇನ್ನ 14ನೇ ತಾರೀಕು ಬಹಳ ಮುಖ್ಯ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯರು ಕೂಡ ವಹಿಸ್ತಾ ಇದ್ದಾರೆ. ಇನ್ನ ನಮ್ಮ ಸಂಘದ ಹಿರಿಯರಾಗಿರ್ತಕ್ಕಂತಹ ರವೀಂದ್ರಜಿಯವರು ಬಹಳ ಹಿರಿಯರು, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಈ ದೇಶದ ಹಿನ್ನೆಲೆಯಲ್ಲಿ ಹಿಡಿದು ನಮ್ಮ ಸಮಾಜ ಸಂಸ್ಕೃತಿಯಲ್ಲಿ ಬಿಂಬಿಸಿರ್ತಕ್ಕಂಥ ಎಲ್ಲದರನ್ನು ಸ್ಪಷ್ಟೀಕರಣ ಉತ್ತರ ಕೊಡಲಿದ್ದಾರೆ. ಆಮೇಲೆ ನಮ್ದು ಇನ್ನೊಂದು ವಿಶೇಷ, ನೀವು ಆಲ್ರೆಡಿ ಬ್ಯಾನರ್ದಲ್ಲಿ ನೋಡಿರ್ಬೋದು, ಈ ನಮ್ಮ ಹಿಂದೂ ಪರ ಸಂಘಟನೆಗಳು ಸಾಮಾಜಿಕವಾಗಿ ಕೆಲವು ಜನ ಬಹಳ ಮಾಡ್ತಾರೆ. ಅದಕ್ಕೆ ನಿಮ್ಮಲ್ಲಿ ನಮ್ಮ ಪತ್ರಕರ್ತ ಬಳಗದಲ್ಲಿ ವಿನಂತಿ ಮಾಡೋದು ನೋಡ್ರಿ, ನಮ್ಮ ಹಿಂದೂಗಳಲ್ಲಿ ಅಂತ ಅಷ್ಟೇ ಅಲ್ಲ, ದೇಶದ ಏಳಿಗೆಗೆ, ನಮ್ಮ ರಾಜ್ಯದ ಏಳಿಗೆಗೆ ಪಂಚ ಪರಿವರ್ತನೆಗಳನ್ನು ಒಂದು ಸಿಂಬಲ್ ಮಾಡ್ಕೊಂಡಿದ್ದಾರೆ. ಪಂಚ ಪರಿವರ್ತನೆಗಳ ಯಾವ ರೀತಿ ಪಂಚ ಪರಿವರ್ತನೆ ನೋಡ್ರಿ, ದೇಶದ ಆಂತರಿಕ ಸುರಕ್ಷತೆ, ಆಮೇಲೆ ಗ್ರಾಮ ಸುರಕ್ಷೆ, ಸಾಮರಸ್ಯ, ಆಮೇಲೆ ಪ್ರತಿಯೊಂದು ಕುಟುಂಬವನ್ನ, ಈ ರೀತಿ 5 ಪಂಚ ಪರಿವರ್ತನೆಗಳ ಮುಖಾಂತರವಾಗಿ ನಾವು ಈ ಘಟ್ಟವನ್ನು ತಲುಪಿಸುವಂತಹ ಕಾರ್ಯ ಕೂಡ ಬರೇ ನಾವು ಕೇಸರಿ ಪೌಟ ಕಟ್ಟಿ ಅಥವಾ ಎಲ್ಲೋ ಇನ್ನೊಂದು ಕಟ್ಟಿ ನಾವು ಬರೇ ಯಾವುದೇ ಒಂದು ಎದುರಿಗೆ ಹೇಳಿಕೆ ಕೊಟ್ಟು ಹೋರಾಟ ಮಾಡ್ತಾ ಬಂದವರಲ್ಲ. ಸಮಾಜದ ಇರ್ತಕ್ಕಂಥ ನಮ್ಮಲ್ಲೇ 5 ಪಂಚ ಪರಿವರ್ತನೆಗಳನ್ನಾಗಿ ಸೃಷ್ಟಿ ಮಾಡಿಕೊಂಡು ಅದನ್ನು ಕೂಡ ಮುಂದಾಲೋಚನೆ ಇಟ್ಟುಕೊಂಡು ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮೆಲ್ಲ ಹಿಂದೂಗಳ ಶಕ್ತಿಗೆ ಕೂಡಲಿ ಅಂತ ಹೇಳಿ ಒಂದು ಪಂಚ ಪರಿವರ್ತನೆ ಕೂಡ ಮಾಡ್ತಾ ಇದ್ದೇವೆ ಒಂದು ವೇಳೆ. ಅದಕ್ಕೆ ನಾವು ದಯವಿಟ್ಟು ಪತ್ರಿಕೆ ಹೋದಲ್ಲಿ ನಾವು ಮತ್ತೆ ಕಾಳಜಿ, ನಮ್ಮಲ್ಲಿ ಯಾಕಂದ್ರೆ ನಾವು ಕಾಳಜಿ ಬಂದ್ರೆ ನೀವು ಬಹಳ ಅರ್ಥಗರ್ಭಿತ ಅಷ್ಟೇ ಹೇಳ್ತೀವಿ. ನಿಮ್ಮ ಪದಗಳಲ್ಲಿ ಮಾತ್ರ ಅದು ಬಹಳ ಶೋಭೆ. ಯಾಕೆ ತಾಯಿ ಕೀರ್ತಿ ಹೆಂಗಿದೆ, ನಾವು ಜಮ್ಮು ಕಾಶ್ಮೀರದ ಕೀರ್ತಿ ತಾಯಿ ಕೀರ್ತಿ ಅಂತ ಏನ್ ಕರಿತೀವೋ, ನಮ್ಮ ಗುರಿ ಒಂದ ಅಖಂಡ ಭಾರತ, ಅದು ಎಂದು ಬಿಡುದಿಲ್ಲ. ನಮ್ಮ ಹಿಂದೂಗಳ ಶಕ್ತಿ ಅಖಂಡ ಭಾರತ ಸಂಕಲ್ಪ ಅನ್ನೋದು ನಾವು ಬಿಡುದಿಲ್ಲ. ಅಖಂಡ ಭಾರತ ಸಂಕಲ್ಪ ಹೆಂಗೆ ಆ ಒಂದು ಕೀರ್ತಿ ಅದನ್ನು ಕಾಶ್ಮೀರತಕ್ಕಂಥ ಹಂಗೂ ನೀವು ನಮ್ಮ ಹಿಂದೂಗಳಿಗೆ ಪತ್ರಿಕೋತ್ತಮ ಒಂದು ಕೀರ್ತಿ ಇದ್ದಾರೆ. ಅದಕ್ಕೆ ನೀವು ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಏನೇ ಇರಲಿ, ನೇರ ಇರಲಿ, ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಕೂಡಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಿಮ್ಮದು ನಮ್ಮದು, ನಾವೆಲ್ಲರೂ ಒಂದಾಗಿ ಈ ಕೆಲಸ ಯಶಸ್ವಿ ಮಾಡೋಣ ಅಂತ ಹೇಳಿ ಕೇಳಬಹುದು. ಜೈ ಭಾರತ್ ಮಾತೆ. ಕಾರ್ಯಕ್ರಮದಂತೆ ಫೆಬ್ರವರಿ 13ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಜಗದಂಬಾ ದೇವಸ್ಥಾನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ. ಫೆಬ್ರವರಿ 14ರಂದು ಮಧ್ಯಾಹ್ನ 2:30ಕ್ಕೆ ಬಜರಂಗದಳ ಸರ್ಕಲ್ನಿಂದ ಮಂಗಳ ಶೋಭಾಯಾತ್ರೆ ಆರಂಭವಾಗಿ ಸಂಜೆ 5:30ಕ್ಕೆ ರೋಣ ರಸ್ತೆಯ ತೋಂಟದಾರಿಯ ಶಾಲಾ ಆವರಣದಲ್ಲಿ ಮುಕ್ತಾಯಗೊಳ್ಳಲಿದೆ. ಬಳಿಕ ಅಲ್ಲಿಯೇ ಸಾರ್ವಜನಿಕ ಸಮಾರಂಭ ನಡೆಯಲಿದೆ. ಬೈಕ್ ರ್ಯಾಲಿಯನ್ನ ಈ ರೀತಿ ಒಂದು ತರುಣರಿಗೆ ಮತ್ತು ಒಂದು ಜಾಗೃತಿ ಮೂಡಿಸುವಂಥದ್ದು. ಅಂದ್ರೆ 14ನೇ ತಾರೀಕು ನಮ್ಮ ಸಮ್ಮೇಳನ ಇರ್ತಕ್ಕಂಥದ್ದು, ಶೋಭೆ ಯಾತ್ರೆ ಇರ್ತಕ್ಕಂಥದ್ದು. ಅದರ ಪೂರ್ವಭಾವಿಯಾಗಿ ನಾವೇನಿದ್ದಲ್ಲ ಗಜೇಂದ್ರಗಢದೊಳಗೆ ಒಂದು ನಾವು ಬೈಕ್ ರ್ಯಾಲಿ ಇಟ್ಕೊಂಡಿದ್ವಿ. ಆದ್ರಿಂದ ಏನಿದ್ದಲ್ಲ ನಮಗೆ 14ನೇ ತಾರೀಕಿಗೆ ಕೂಡತನಕ ಜನರಿಗೆ ಒಂದು ಎಲ್ಲ ಮನವರಿಕೆ ಆಗಲಿ ಅನ್ನೋದು ಜಾಗೃತರಾಗಿ ಅವತ್ತು ಒಂದು ಮಹಾ ಸಮ್ಮೇಳನಕ್ಕೆ ಏನಿದ್ದಲ್ಲ ಎಲ್ಲ ಜನರು, ಸಾರ್ವಜನಿಕರು ಮತ್ತು ಹಿಂದೂ ಸಾರ್ವಜನಿಕರು ಎಲ್ಲರೂ ಸೇರ್ಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಬೈಕ್ ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ನಮ್ದು 14ನೇ ತಾರೀಕು ಅಂದ್ರೆ ಶನಿವಾರ ದಿವಸ ಮಧ್ಯಾಹ್ನ 2:30 ಗಂಟೆಗೆ ಅಂದ್ರೆ ನಮ್ಮ ಬಜರಂಗ ಸರ್ಕಲ್ ಏನಿದೆಲ್ಲ ಹಿರಿಯಾಗಿಸಿ ಅಲ್ಲಿಂದ ಏನಿದೆಲ್ಲ ಶೋಭೆ ಯಾತ್ರೆಯನ್ನು ಹೊರತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪೂರ್ವ ತಯಾರಿಯಾಗಿ ಗಜೇಂದ್ರಗಢದ 56 ಸಮಾಜಗಳನ್ನು ಎಲ್ಲರನ್ನೂ ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮ ಕೆಲವೊಂದಿಷ್ಟು ನಾವು ಯಾವುದೇ ಒಂದು ಸಮಾಜವನ್ನು ಬಿಟ್ಟು ಹೋಗಿದ್ರು ಸಹ ಪ್ರತಿಯೊಂದು ಹಿಂದೂ ಸಮಾಜ ಇರ್ತಕ್ಕಂಥ ಎಲ್ಲಾ ಸಮಾಜದವರು ಒಗ್ಗೂಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕೆಂಬ ಮನೋಭಾವನೆಯಿಂದ ನಾವು ಒಂದು ಮೀಟಿಂಗ್ ಅನ್ನು ಕರೆದಿದ್ವಿ ಈಗಾಗಲೇ. ಅದರಲ್ಲಿ ನಮಗಲ್ಲಿ ಬಂದು ಭೇಟಿಯಾದಂಥವರು ಒಂದು 56 ಸಮಾಜದ ನಮ್ಮಲ್ಲಿ ಮಾಹಿತಿ ಲಿಸ್ಟ್ ಸಿಕ್ತು. ಇನ್ನಿತರೆ ಯಾವುದೇ ಬಿಟ್ಟು ಹೋಗಿದ್ರು ಸದಕ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಕ್ಕೆ ಅವರು ಒಂದು ಕಾರಣೀಭೂತರಾಗ್ತದೆ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ಸಂದರ್ಭದಾಗ ಅದನ್ನ ಅವರಿಗೆಲ್ಲ ನಾವು ಬಿಟ್ಟು ಹೋದಂತ ಸಮಾಜವನ್ನು ಸಹ ಗುರುತಿಸಿಕೊಂಡು ಅವ್ರನ್ನ ಹೋಗಿ ಭೇಟಿ ಮುಖಾಂತರಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡಿದ್ದೀವಿ. ಇನ್ನು ನಾವು 2:30 ನಾವು ಶೋಭಾಯಾತ್ರೆ ಹೊರಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಮಾಜದ ಮಹಿಳಾ ಮಂಡಳಗಳು ಮತ್ತು ಗಜೇಂದ್ರಗಢದಲ್ಲಿ ಕೆಲವೊಂದಿಷ್ಟು ಸ್ವಸಹಾಯ ಗುಂಪಿನ ಒಂದು ಮಹಿಳಾ ಕಮಿಟಿಗಳಿದ್ದಾವೆ.
ಹಿಂದೂ ಧಾರ್ಮಿಕಕ್ಕೆ ಸನಾತನ ಧರ್ಮದಿಂದ ಇರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನ ಎಲ್ಲರೂ ಕೂಡಿಕೊಂಡು ಎಲ್ಲರೂ ಒಗ್ಗೂಡಿಕೊಂಡು ಮತ್ತು ಇದನ್ನೇನಿರ್ತಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಒಂದು ಶೋಭಾಯಾತ್ರೆ ಒಳಗ ತಂಡೋಪತಂಡವಾಗಿ ಅವರದೇ ಆದಂತಹ ಸಮಾಜದ ಅಂದ್ರೆ ಅವರ ಸಮಾಜದ ಗುರುಗಳ ಇರ್ಬೋದು ಅಥವಾ ಅವರ ಸಮಾಜಕ್ಕೆ ಸಂಬಂಧಪಟ್ಟಂತ ಸಾಧು ಸಂತರ ಇರ್ಬೋದು ಅಥವಾ ನಮ್ಮ ದೇಶದೊಳಗೆ ಇರ್ತಕ್ಕಂಥ ಸ್ವಾತಂತ್ರ್ಯ ಯೋಧರ ಒಂದು ವೇಷಭೂಷಣ ಇವನ್ನೆಲ್ಲ ಉಡುಗೆ ತೊಡುಗೆಗಳನ್ನ ವೇಷಭೂಷಣಗಳನ್ನ ಹಾಕೊಂಡು ಪ್ರದರ್ಶನ ಮಾಡಿಕೊಂಡು ನಾವು ಶೋಭಾಯಾತ್ರೆ ಒಳಗ ಭಾಗವಹಿಸತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನ ಈ ಶೋಭಾಯಾತ್ರೆ ಒಳಗೆ ಹಾಕೊಂಡಿದ್ದೀವಿ. ಇನ್ನು ನಾವು ಸಾಯಂಕಾಲ 5:30ಕ್ಕೆ ನಮ್ಮಲ್ಲಿ ಆ ಶೋಭಾಯಾತ್ರೆ ಮುಖಾಂತರ CBSE ಸ್ಕೂಲಿಗೆ ಬಂದು ಅಲ್ಲಿ ಒಂದು ಕಾರ್ಯಕ್ರಮವನ್ನ 5:30 ಗಂಟೆಗೆ ನಾವು ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ರವೀಂದ್ರ ಅಂತ ಹೇಳಿ ಭಕ್ತಾರರು ಒಬ್ರು ಬರ್ತಾ ಇದ್ದಾರೆ ಮತ್ತು ಅದೇ ರೀತಿ ಪರಮ ಪೂಜ್ಯ ಡಾಕ್ಟರ್ ವಿಶ್ವನಾಥ ಸ್ವಾಮೀಜಿಗಳು ಬೋಧೇಶ್ವರ ಮಠ ರೋಣದವರು ಅವರೊಬ್ರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಅವರೊಬ್ರು ಗೆಸ್ಟ್ ಆಗಿರ್ತಾರೆ ಮತ್ತು ಕಾರ್ಯಕ್ರಮದ ನಮ್ಮ ಸಮಿತಿಯ ಒಂದು ಅಧ್ಯಕ್ಷರಾದಂತ ರವಿ ಶಿಂಗ್ರಿ ಅವರು ಸಹ ಆ ಒಂದು ವೇದಿಕೆಯ ಮೇಲೆ ಹಂಚಿಕೊಳ್ತಾರೆ. ಹೀಗಾಗಿ ಅವತ್ತಿನ ದಿವಸ ಎಲ್ಲರೂ ಸೇರಿ ಒಟ್ಟಾಗಿ ಹಿಂದೂಗಳು ಕೂಡಿಕೊಂಡು ಮತ್ತು ಎಲ್ಲಾ ಜಾತಿ ಧರ್ಮವನ್ನು ಏನಿದೆಲ್ಲ ಸೇರಿಸಿಕೊಂಡು ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವು ಸಹ ಪತ್ರಕರ್ತರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಹ್ವಾನ ತಮಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಇನ್ನೊಂದು ಬಂದು ಅವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ತಾವು ಸಹ ಏನಿದೆಲ್ಲ ಎಲ್ಲ ರೀತಿಯಿಂದ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಪ್ರಾರ್ಥನೆ ಮಾಡ್ತಾರೆ. ಸಮ್ಮೇಳನಕ್ಕೆ ಶ್ರೀ ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಆರ್ಎಸ್ಎಸ್ನ ರವೀಂದ್ರ ಅವರು ಮುಖ್ಯ ವಕ್ತಾರರಾಗಿದ್ದಾರೆ. ಸಂಘಟನಾ ಕಾರ್ಯ, ಗ್ರಾಮ ಸುರಕ್ಷತೆ, ಸಾಮರಸ್ಯ, ವ್ಯಸನಮುಕ್ತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದ್ದು ಎಲ್ಲ ಸಮಾಜದವರು ಕುಟುಂಬ ಸಮೇತ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಶ್ರೀ ಕಾಲಕಾಲಕ್ಕೆ ಮೊದಲೇ ನಮಸ್ಕರಿಸಿ ಇವತ್ತಿನ ಸರ್ವ ಹಿಂದೂ ಸಭೆಯ ಒಂದು ಪತ್ರಿಕಾ ಸಭೆಯನ್ನು ಇರುತ್ತದೆ. ಸರ್ವ ಹಿಂದೂ ಸಮಿತಿಯಿಂದ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದ ತಿಳಿಸುತ್ತಾ ಈ ಬರುವಂಥ 13 ತಾರೀಕು ಬೈಕ್ ರ್ಯಾಲಿ ಜಗದಂಬ ಗುಡಿಯಿಂದ ಮತ್ತು 14 ತಾರೀಕಿಗೆ ಶೋಭಾಯಾತ್ರೆ ಇರುತ್ತದೆ ಭಜನಾ ಸರ್ಕಾರದಿಂದ. ಈ ಎಲ್ಲ ಕಾರ್ಯಕ್ರಮ ಸರ್ವ ಹಿಂದೂ ಸಮಾಜದವರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸುವ ನಾನು ಧ್ಯಾನ ಮುಗಿಸುತ್ತೇನೆ. ನಮ್ಮ ಗಜೇಂದ್ರಗಡ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತಿಸುತ್ತಾ ಇವತ್ತಿನ ಇದೇ ಫೆಬ್ರವರಿ 14ನೇ ತಾರೀಕು ದಿವಸ ಗಜೇಂದ್ರಗಡದಲ್ಲಿ ನಡೆಯುವಂಥ ಒಂದು ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ಇದರ ಪೂರ್ವಭಾವಿಯಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ಹಿಂದೂ ಸಮ್ಮೇಳನ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ರವಿ ಶಿಂಗ್ರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕಾಂತೂರ್ ಮಹೇಂದ್ರ ಅವರೇ, ಇನ್ನೋರ್ವ ಈ ಹಿಂದೂ ಸಮ್ಮೇಳನ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಜಯ್ ಜೋಶಿ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ಆತ್ಮೀಯರು ರವಿ ಕಲಾಲ್ ಅವರೇ, ಹಾಗೂ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶಿವಗುರುಗಳೇ, ಹಾಗೂ ಈರಣ್ಣ ಚೌಡೇಶ್ವರತೆ ಮತ್ತು ಈ ಒಂದು ಪ್ರಕಾಶ್ ಪಲ್ಮಾರಿ ಅವರೇ ಮತ್ತು ಉಪಸ್ಥಿತರಿರುವಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ಗುರ್ಕಾರ್ ಅವರೇ, ಹಾಗೂ ಇಲ್ಲಿ ಸಂತೋಷ್ ವಸ್ತ್ರದ ಅವರು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಸಂಘ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಅಂದರೆ RSS ಸಂಸ್ಥೆ ಸ್ಥಾಪನೆಯಾಗಿ ಒಂದು 100 ವರ್ಷಗಳು ಕಳೆದಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳು ಈ ವಿವಿಧ ಸಮ್ಮೇಳನಗಳ ಮೂಲಕ ವಿವಿಧ ಸಮಿತಿಗಳ ಮೂಲಕ ಇಲ್ಲಿ ನಡೆದುಕೊಂಡು ಬರಬೇಕು. ಆ ಹಿನ್ನೆಲೆ ಒಳಗೆ ಇದು ಹಿಂದೂ ಸಮ್ಮೇಳನ ಅಂದರೆ ಯಾವುದೋ RSS ಆಗಲಿ, ಬಜರಂಗ ದಳ ಆಗಲಿ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯಿಂದ ನಡೀತಕ್ಕಂಥ ಒಂದು ಸಮ್ಮೇಳನ ಅಲ್ಲ. ಇಲ್ಲಿ ಈ ಒಂದು ಹಿಂದೂ ಸಂಸ್ಕೃತಿ ಉಳಿಬೇಕು ಅಂದ್ರೆ ಭಾರತ ದೇಶ ಉಳಿಬೇಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು. ಅದಕ್ಕೆ ಈ ಹಿಂದೂ ಸಂಸ್ಕೃತಿಗೆ ಒಂದು ಪ್ರಾಚೀನ ಕಾಲದ ಇತಿಹಾಸ ಇದೆ. ಈ ಹಿಂದೂ ಸಂಸ್ಕೃತಿ ಮೇಲೆ ಅನೇಕ ಬೇರೆ ಬೇರೆ ಸಂಸ್ಕೃತಿಯ ಜನರು ದಾಳಿ ಮಾಡಬೇಕು. ಆದರೆ ಅನೇಕ ಸಂಸ್ಕೃತಿಗಳು, ಅನೇಕ ನಾಗರಿಕತೆಗಳ ನಾಶ ಇವೆ. ಆದರೆ ಯಾವ ದಾಳಿಗೂ ಬದಲಾರದ, ನಾಶ ಆಗಲಾರದ ಉಳಿದಿರ್ತಕ್ಕಂಥದ್ದು ಏಕೈಕ ಸಂಸ್ಕೃತಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ. ಆ ಒಂದು ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಬೇಕು, ಆ ಹಿಂದುತ್ವವನ್ನು ಇನ್ನೂ ಉಳಿಸ್ಬೇಕು, ಮುಂದೆ ಅದನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ
ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೆ. ಅದಕ್ಕೆ ಆ ಹಿನ್ನೆಲೆ ಒಳಗೆ ಕಾಂತುಮೇದವರು ಹೇಳಿದ್ರು ಅದನ್ನು 13ನೇ ತಾರೀಕಿಗೆ ಅದರ ಸಲಹೆ ಜಾಗೃತಿ ಮಾಡಬೇಕು ಅಂತ ತಿಳ್ಕೊಂಡು ಗ್ರಾಮಸ್ಥರೆಲ್ಲ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಆಯೋಜನೆ ಮಾಡ್ಯಾರ. ಆ ಬೈಕ್ ರ್ಯಾಲಿ ಆದ ನಂತರ 14ನೇ ತಾರೀಕಿನ ದಿವಸ ಶೋಭಾಯಾತ್ರೆ ಆದ ತಕ್ಷಣ ಒಂದು ಬೃಹತ್ ಸಮ್ಮೇಳನ ಅಂದ್ರೆ ಈ ಗಜೇಂದ್ರಗಡ ಹೋಬಳಿ ಅದಕ್ಕೆ ಗಜೇಂದ್ರಗಡ ಸೇರಿದಂತೆ ಸುತ್ತಮುತ್ತ ಒಂದು 18 ಗ್ರಾಮಗಳಿಗೆ ಬರ್ತಾವೆ. ಎಲ್ಲ 18 ಗ್ರಾಮಗಳಿಂದ ಕೂಡ ನಮ್ಮ ಹಿಂದೂ ಸಮಾಜದ ಎಲ್ಲ ಅಭಿಮಾನಿಗಳು ಹಿಂದೂಗಳೆಲ್ಲರೂ ಕೂಡ ಶೋಭಾಯಾತ್ರೆಗೆ ಮತ್ತು ಆ ಸಮ್ಮೇಳನಕ್ಕೆ ಆಗಮಿಸ್ತಾರೆ. ಗಜೇಂದ್ರಗಡ ಹೋಬಳಿ ಮಟ್ಟದ ಸಮ್ಮೇಳನ ಇದೆ. ಆ ಹಿನ್ನೆಲೆ ಒಳಗೆ ಈ ಹೋಬಳಿ ಮಟ್ಟದ ಸಮ್ಮೇಳನಕ್ಕೆ ಯಶಸ್ವಿಯಾಗಿ ಇರ್ತಕ್ಕಂಥ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಆಗಲೇ ಸುಮಾರು 1 ರಿಂದ 1.5 ತಿಂಗಳು ಕಾರ್ಯಕ್ರಮದ ಯಶಸ್ವಿಗಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇವತ್ತು ಆ ಸಮ್ಮೇಳನದ ಅಧ್ಯಕ್ಷರು ರವಿ ಶಿಂಗ್ರಿ ಅವರ ಆದ್ಮೇಲೆ ಅನೇಕ ಸಭೆಗಳನ್ನು ಮಾಡಿ ಅನೇಕ ಜನರನ್ನು ಸಂಪರ್ಕ ಮಾಡಿ ಎಲ್ಲ ಗಜೇಂದ್ರಗಡತಕ್ಕಂಥ ಎಲ್ಲಾ ಸಮುದಾಯದ ಜನರನ್ನ ಎಲ್ಲಾ ಸಮಾಜದ ಅಧ್ಯಕ್ಷರನ್ನ ಬೇರೆ ಬೇರೆ ಜನರನ್ನು ಭೇಟಿಯಾಗಿ ಇವತ್ತು ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಇವತ್ತೇನು ಕಟಿಬದ್ಧರಾಗಿ ನಿಂತಿರಿ. ಆ ಸಮ್ಮೇಳನದ ಯಶಸ್ವಿಗಾಗಿ ನಾವೆಲ್ಲರೂ ದುಡಿಯೋಣ. ಆ ಸಮ್ಮೇಳನದ ಯಶಸ್ವಿಗೆ ಮತ್ತು ಯಾಕಂದ್ರೆ ಸಮ್ಮೇಳನದ ಪ್ರಚಾರದ ಅವಶ್ಯಕತೆ ಕೂಡ ಬಹಳ ಇದೆ. ಇವತ್ತು ಆ ಸಮ್ಮೇಳನ ನಡೆಯುವಾಗ ಬೇರೆ ಬೇರೆ ಗ್ರಾಮದಿಂದ ಬರಬೇಕಾದ ಪತ್ರಕರ್ತರ ಸಹಾಯ ಸಹಕಾರ ಕೂಡ ಇದಕ್ಕೆ ಬಹಳ ಇರುವುದರಿಂದ ನಾವೆಲ್ಲರೂ ಕೂಡ ಹಿಂದೂ ಸಮ್ಮೇಳನದ ಯಶಸ್ವಿಗೆ ತಮ್ಮದು ಕೂಡ ಒಂದು ಸೇವೆಯನ್ನ ಸಲ್ಲಿಸಬೇಕಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ